ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತಿನ ರೆಸಿಪಿ ಏನಂದರೆ ಸಿಂಪಲ್ ಆಗಿರುವಂಥ ಒಂದು ಸಾಂಬಾರು ತೋರಿಸ್ತೀನಿ ನಿಮಗೆ. ಮತ್ತು ಇದು ಏನು ಅಂತೀರಾ, ಇದು ಇವತ್ತು ಕಾರ್ತಿಕ ಇರೋದ್ರಿಂದ ನಮ್ಮೂರ ಹನುಮಂತನಿಗೆ ನಮ್ಮ ಮಾವನವರು ಎಲೆ ಪೂಜೆಗೆ ಕಟ್ಸಿದ್ರು. ಅದಕ್ಕೆ ನೈವೇದ್ಯ ಅಂತೇಳಿ ಶಾವ್ಗೆ ಮತ್ತು ಅನ್ನ ಮಾಡಿಕೊಡ್ತಾ ಇದ್ದೆ. ಶಾವ್ಗೆ ಏನು ಭಾಳ ಹಾಕಿರಲಿಲ್ಲ, ಸ್ವಲ್ಪನೇ ಶಾವ್ಗೆ ಬಸದಾಗ ಕೊಡ್ತಿದ್ದೆ. ಶಾವ್ಗೆ ಏನು ಭಾಳ ಕುಸಕ್ಕೆ ಹೋಗಲ್ಲ, ನಾನು ಒಂದೇ ಕುದಿಸಿ ಸ್ವಲ್ಪ ನೀರು ಹಾಕಿ ಅದನ್ನು ಬಸಿದು ತಕ್ಕೋತೀನಿ ಅಷ್ಟೇ. ಅಂದರೆ ಸಿಂಪಲಾಗಿ ಮಾಡೋದಲ್ಲ, ಶಾವ್ಗೆ ಬಸೋದು ಎಲ್ಲರಿಗೂ ಗೊತ್ತಿರುತ್ತೆ. ಸುಮ್ಮನೆ ಹಂಗೆ ವಿಡಿಯೋವನ್ನು ಶೂಟ್ ಮಾಡಿದ್ದೆ. ಇದನ್ನು ಒಂದು ಚಾನ್ಗಿ ಒಳಗೆ ಬಸಿತಾ ಇದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಾಯಂಕಾಲ ದೇವರ ದೀಪವನ್ನು ಹಚ್ತಾ ಇದ್ದೆ, ಹಾಗೆ ಧೂಪವನ್ನು ರೆಡಿ ಮಾಡ್ತಾ ಇದ್ದೆ. ಸಿಂಪಲ್ ಆಗಿರುವ ಒಂದು ರೆಸಿಪಿ ತೋರಿಸ್ತೀನಿ ನಿಮಗೆ. ನೋಡಿ, ಸ್ವಲ್ಪ ಪುಟಾಣಿ, ಸ್ವಲ್ಪ ಕೊಬ್ಬರಿ, ಆಮೇಲೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಂದು ಏಲಕ್ಕಿ, ಚಕ್ಕೆ, ಒಂದು 2-3 ಮೆಣಸಿನ್ಕಾಳನ್ನು ಹಾಕೊಂಡಿದ್ದೀನಿ. ಇದನ್ನು ಹೆಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ತೀನಿ ಇವಾಗಲೇ. ಇದೇನು ಭಾಳ ಹೊತ್ತು ಮಾಡೋದು ಬೇಡ, ಸಿಂಪಲ್ ಒಂದು ಸ್ವಲ್ಪ ಮಾಡಿ ಅಷ್ಟೇ ಸಾಕು. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ ಅಷ್ಟೇ, ಭಾಳೇನು ಫ್ರೈ ಮಾಡೋದು ಹತ್ತಂಗಿಲ್ಲ. ಆಮೇಲೆ ಮಸಾಲೆ ಹುರಿಬಹುದು ಸ್ವಲ್ಪನೇ. ಮತ್ತು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕೊಂಡು ರುಬ್ಕೊಂಡು ಬಂದಿರುವ ಮಿಶ್ರಣವನ್ನು ಅದ್ರಾಗ ಹಾಕ್ತಾಯಿದ್ದೀನಿ. ಅಂದರೆ ಎಲ್ಲ ಸೇರಿಸಿನೇ ಹಾಕ್ತಾಯಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲನೇ ರುಬ್ಬಿದ್ದೆ, ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ, ಹಾಗೆ ತೋರ್ಸೋಕ್ಕಾಗಲಿಲ್ಲ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಸಿಂಪಲ್ ಮೆಥಡ್ ಇದು. ಮನೇಲಿ ಏನಿಲ್ಲ ಅಂದರೂ ಟೊಮೆಟೊ, ಉಳ್ಳಾಗಡ್ಡಿ ಇದ್ದರೆ ಸಾಕು, ರುಚಿಯಾಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಿ. ನಾನು ಅನ್ನಕ್ಕೆ ಇವತ್ತು ಸಾಂಬಾರನ್ನು ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿ ಹತ್ತಾಯಿತು. ನೋಡಿ ಯಾವ ರೀತಿ ಸಾಂಬಾರಿದೆ ಅಂತ. ರುಚಿಯಾದ ಸಾಂಬಾರು. ಯಾರಿಗೆಲ್ಲ ಇಷ್ಟ ಇದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.